ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಹಿಂದೂ ಮುಖಂಡರಿಗೆ ಬೆದರಿಕೆ ಬರ್ತಾ ಇದೆ. ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್ ಹಾಗೆಯೇ ಭರತ್ ಕುಂಬ್ಡೇಲ್ ಎನ್ನುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ವೈರಲ್ ಮಾಡಲಾಗ್ತಾ ಇದೆ. ಮೇ 5ರಂದು ರಾತ್ರಿ 9:30ಕ್ಕೆ ಕೊಲ್ಲೋದಾಗಿ ಪೋಸ್ಟ್ ಮಾಡಲಾಗಿದೆ. ಭರತ್ ಕುಂಬ್ಡೇಲ್ ಪೋಸ್ಟ್ ಮೂಲಕ ಇವರಿಗೆ ಜೀವ ಬೆದರಿಕೆಯನ್ನು ಹಾಕಲಾಗಿದೆ. ಹೀಗೆ ಜೀವ ಬೆದರಿಕೆಯನ್ನು ಹಾಕ್ತಾ ಇರೋರು ಯಾರು? ಮಂಗಳೂರು ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಹಿಂದೂ ಮುಖಂಡರಿಗೆ ಕಿಡಿಗೇಡಿಗಳು ಈ ರೀತಿಯಾಗಿ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್. ಹಿಂದೂ ಪರ ಸಂಘಟನೆಗಳನ್ನು ಮುನ್ನಡೆಸಿಕೊಂಡು ಬಂದಂತ ಶರಣ್ ಪಂಪ್ವೆಲ್ಗೂ ಕೂಡ ಬೆದರಿಕೆ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಹಿಂದೂ ಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತ ಭರತ್ ಕುಂಬ್ಡೇಲ್ ಇವರಿಗೂ ಕೂಡ ಬೆದರಿಕೆ ಬಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಾಗಿದೆ. ಹಿಂದೂ ಕಾರ್ಯಕರ್ತ ಹಾಗೆಯೇ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಹಿಂದೂ ಮುಖಂಡರಿಗೆ ಈ ರೀತಿಯಾಗಿ ಬೆದರಿಕೆ ಪೋಸ್ಟ್ಗಳು ಬರ್ತಾ ಇರೋದು. ಈ ಹಿಂದೆಯೂ ಕೂಡ ಪೋಸ್ಟ್ ಮಾಡಲಾಗಿತ್ತು ಎನ್ನುವಂಥ ದೊಡ್ಡ ಮಟ್ಟದ ಚರ್ಚೆ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಆ ಸಂದರ್ಭದಲ್ಲಿ ಪೊಲೀಸರು ಏನು ಮಾಡಿದ್ರು ಎನ್ನುವಂಥದ್ದಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಹಿಂದೂ ಪರ ಸಂಘಟನೆಯ ಕೆಲವೊಂದಿಷ್ಟು ಮುಖಂಡರು ಇದೇ ಪ್ರಶ್ನೆಯನ್ನು ಕೇಳಿದ್ರು. ಈ ರೀತಿಯಾಗಿ ಬೆದರಿಕೆ ಇತ್ತು, ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು, ನೀವು ಸುಮ್ಮನೆ ನೋಡ್ಕೊಂಡಿದ್ರಿ ಅಂತೇಳಿ. ಈಗ ಏನು ಮಾಡ್ತಾ ಇದ್ದಾರೆ? ಈಗ ಮತ್ತೊಂದು ಪೋಸ್ಟ್ ಬಂದಿದೆ. ಈ ಪೋಸ್ಟ್ನ ಬಗ್ಗೆ ತನಿಖೆ ಆಗ್ತಾ ಇಲ್ವಾ? ಹಾಗಾದರೆ ನೋಡ್ತಾ ಇರ್ಬೋದು ನೀವು ಕೂಡ ಯಾವ ರೀತಿಯಾಗಿ ಪೋಸ್ಟ್ ಮಾಡಲಾಗಿದೆ. ಮೇ 5ರಂದು ರಾತ್ರಿ 9:30ಕ್ಕೆ ಕೊಲ್ಲೋದಾಗಿ ಪೋಸ್ಟ್ ಮಾಡಲಾಗಿದೆ. ಭರತ್ ಕುಂಬ್ಡೇಲ್ಗೆ ಪೋಸ್ಟ್ ಮೂಲಕ ಜೀವ ಬೆದರಿಕೆಯನ್ನು ಹಾಕಲಾಗಿದೆ. ನೆಕ್ಸ್ಟ್ ಟಾರ್ಗೆಟ್ ಶರಣ್ ಪಂಪ್ವೆಲ್ ಹಾಗೆಯೇ ಇಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಆದ ಮೇಲೆ ಇದು ಈ ರೀತಿಯಾದಂಥ ಪೋಸ್ಟ್ ಹಾಕಿರೋದು ಭರತ್ ಕುಂಬ್ಡೇಲ್ ಅಂತೇಳಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಶಂಶೀರ್ ಬುಡೋಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಂಶೀರ್, ಗಮನಿಸ್ತಾ ಇದ್ವಿ ಈ ಹಿಂದೆ ಸುಹಾಸ್ ಶೆಟ್ಟಿ ಕೊಲೆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಪೋಸ್ಟನ್ನು ಹಾಕಲಾಗಿತ್ತು ಎನ್ನುವಂಥ ಒಂದು ಚರ್ಚೆ. ಈಗ ಶರಣ್ ಪಂಪ್ವೆಲ್ ಹಾಗೆಯೇ ಭರತನ್ನ ಟಾರ್ಗೆಟ್ ಮಾಡಿ ಪೋಸ್ಟ್ ಹಾಕಲಾಗಿದೆ ಎನ್ನುವಂಥ ಒಂದಷ್ಟು ಪೋಸ್ಟ್ಗಳು ವೈರಲ್ ಆಗ್ತಾ ಇವೆ. ಹಾಗಾದರೆ ಮಂಗಳೂರು ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂತೇಳಿ? ಹೌದು, ಮುಖ್ಯವಾಗಿ ಸಂಪತ್, ಈ ವಿಚಾರ, ಈ ಪ್ರಶ್ನೆ ಏನಿದೆ ಬಹಳಷ್ಟು ಗಂಭೀರವಾದಂತು, ಜೊತೆಗೆ ಆತಂಕಕಾರಿಯಾದಂತು. ಜೊತೆಗೆ ಮಂಗಳೂರಲ್ಲಿ ಕರಾವಳಿಯಲ್ಲಿ ಕೋಮು ಸೂಕ್ಷ್ಮ ಆಗಿದ್ದರಿಂದ ಮೊದಲೇ ಇಲ್ಲಿ ಧರ್ಮಗಳ ನಡುವೆ, ಕೋಮುಗಳ ನಡುವೆ ಬಹಳಷ್ಟು ದ್ವೇಷ ಬಿತ್ತು ಅಥವಾ ದೇಶ ಬಿತ್ತುವಂತಹ ಘಟನೆಗಳು ಈ ಹಿಂದೆ ನಡೆದಿತ್ತು. ಇದೀಗ ಮೊನ್ನೆ ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಇದೀಗ ಮಂಗಳೂರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿರುವಂತದ್ದು. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಹಿಂದೂ ಮುಖಂಡರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬೆದರಿಕೆ ಪೋಸ್ಟ್ ಆಗಿರುವಂತಹ ಒಂದು ಪೋಸ್ಟರ್ ಏನಿದೆ ಬಹಳಷ್ಟು ವೈರಲ್ ಆಗ್ತಾ ಇದೆ. ಇದೇ ಬೆನ್ನಲ್ಲೇ ಪೊಲೀಸರು ಏನ್ ಮಾಡ್ತಿದ್ದಾರೆ, ಗುಪ್ತಚರ ಇಲಾಖೆ ಏನ್ ಮಾಡ್ತಿದ್ದಾರೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಕರಾವಳಿ ಭಾಗದಲ್ಲಿ ಈಗಾಗಲೇ ಬೂದಿ ಮುಚ್ಚಿದ ಕೆನ್ನಂತಹ ಸ್ಥಿತಿ ಇದ್ದು ಅದನ್ನ ಏನು ಕಂಟ್ರೋಲ್ ಮಾಡುವಂತಹ, ಅದನ್ನ ಇಲ್ಲವಾಗಿಸುವಂತಹ ಏನು ಹೊಣೆಗಾರಿಕೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಮೇಲೆ ಇರುವಂತದ್ದು. ಆದ್ರೆ ಇಂತಹ ಅಂದ್ರೆ ಓಪನ್ ಆಗಿ ಬ್ಲಾಕ್ ಮೇಲ್, ಓಪನ್ ಆಗಿ ಟಾರ್ಗೆಟ್ ಮಾಡಿ ಬೆದರಿಕೆ ಹಾಕುವಂತಹ ಏನು ಇದೀಗ ಟ್ರೆಂಡ್ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಾ ಇರುವಂತದ್ದು. ಜೊತೆಗೆ ಬಹಳಷ್ಟು ಇದು ಆತಂಕ ಸೃಷ್ಟಿ ಮಾಡಿರುವಂತದ್ದು. ಜೊತೆಗೆ ಈ ಮಧ್ಯೆ ಮಂಗಳೂರಲ್ಲಿ ಹಿಂದೂ ಮುಖಂಡರಿಗೆ ಜೀವ ಬೆದರಿಕೆ ಆಗಿರುವಂತಹ ಅದು ಶರಣ್ ಪಂಪ್ವೆಲ್ ಇರ್ಬೋದು, ಭರತ್ ಕುಂಬ್ಡೇಲ್ ಇರ್ಬೋದು, ಇವರಿಗೆ ಬೆದರಿಕೆ ಹಾಕಿರುವಂತಹ ಪೋಸ್ಟ್ ಒಂದು ವೈರಲ್ ಆಗ್ತಾ ಇದೆ. ಈ ಕುರಿತು ಪೊಲೀಸರು ಯಾವುದೇ ಒಂದು ಅಧಿಕೃತವಾದ ಮಾಹಿತಿಯನ್ನು ನೀಡಿಲ್ಲ. ಯಾರು ಬೆದರಿಕೆ ಹಾಕಿದ್ದಾರೆ, ಅವರನ್ನು ನಾವು ಅರೆಸ್ಟ್ ಮಾಡಿದೀವಾ ಇಲ್ವಾ ಎಂಬುದರ ಬಗ್ಗೆ ಏನು ಅಧಿಕೃತ ಮಾಹಿತಿ ನೀಡಿಲ್ಲ. ಆದ್ರೆ ಮೊನ್ನೆಯಷ್ಟೇ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಯೂಟ್ಯೂಬ್ ಚಾನೆಲ್ ನ ಸುದ್ದಿಗೆ ಪ್ರತಿಕ್ರಿಯೆ ನೀಡಿದ ಆರೋಪಿಯ ಗುರುತು ಪತ್ತೆ ಹಚ್ಚಲಾಗಿದೆ ಎಂಬ ಮಾಹಿತಿಯನ್ನು ಕೇವಲ ನೀಡಿದ್ದಾರೆ. ಅದು ಆತನನ್ನ ಸೂರತ್ಕಲ್ನ ಸಚಿನ್ ಅಂತ ಗುರುತಿಸಲಾಗಿದೆ. ಇದು ಮೊನ್ನೆ ಒಂದು ಲೈವ್ ಯೂಟ್ಯೂಬ್ ನ್ಯೂಸ್ ಚಾನೆಲ್ ಅಲ್ಲಿ ಮಿಸ್ಟರ್ ಸೈಲೆಂಟ್ ಲವರ್ ಎಂಬ ಹೆಸರಿನ ವ್ಯಕ್ತಿ 2 ದಿನ ಆದ ಮೇಲೆ ಮಂಗಳೂರಲ್ಲಿ ಹೆಣ ಬೀಳುವುದು ಸತ್ಯ ಎಂಬ ಒಂದು ಪೋಸ್ಟ್ ವೈರಲ್ ಆದ ನಂತರ ಆತನ ಗುರುತನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಆದ್ರೆ ಇದೀಗ ಶರಣ್ ಪಂಪ್ವೆಲ್ ಮತ್ತು ಭರತ್ ಕುಂಬ್ಡೇಲ್ ಇವರಿಗೆ ಜೀವ ಬೆದರಿಕೆ ಹಾಕಿರುವಂತಹ ಪೋಸ್ಟ್ ವೈರಲ್ ಆಗ್ತಾ ಇದೆ. ಆದ್ರೆ ಪೊಲೀಸರು ಇವರನ್ನ ಬಂಧಿಸಿರುವ ಯಾವುದೇ ಮಾಹಿತಿ ಅಧಿಕೃತವಾಗಿ ನಮಗೆ ಸಿಕ್ಕಿಲ್ಲ. ಸಂಪತ್, ಥ್ಯಾಂಕ್ ಯು ಶಂಶೀರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.